ಮಾದಾರ ಚೆನ್ನಯ್ಯ ಸಂಘ, ಈಗ ಹಿಂದುಳಿದ ವರ್ಗಗಳ ಆಯೋಗ 2025 ಶೈಕ್ಷಣಿಕ ಹಾಗೂ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಇವತ್ತಿನಿಂದ ಸ್ಟಾರ್ಟ್ ಮಾಡಿದೆ. ಸೋಮವಾರದಿಂದ 22ನೇ ತಾರೀಕಿಂದು. ಇಲ್ಲಿ ಭಾಳ ಮುಖ್ಯವಾಗಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರುವಂಥ ಒಂದು ಉದ್ದೇಶ ಏನಂದರೆ, ನಾವು SC ಸಮುದಾಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಸುಮಾರು 101 ಜಾತಿಗಳಿದ್ದಾವೆ. ಈ 101 ಜಾತಿಗಳಲ್ಲಿ ಮೊದಲೆಲ್ಲ ನಮ್ಮವ್ರ ಸರ್ಟಿಫಿಕೇಟು AK AD ಆದಿ ಆಂಧ್ರ ಅಂತ ತಗೊಂಡ್ರೆ ಸರ್. ಯಾರು ಅವರು ಮೂಲ ಜಾತಿಯನ್ನು ಯಾರು ಹೇಳಿಲ್ಲ. ಮೊದಲಿಂದ ಅಷ್ಟೇ ನಾವೆಲ್ಲ AK AD ಅಂತಲೇ ತಗೊಂಬಿಟ್ಟಿವಿ. ಈಗ AK AD ಆದಿ ಆಂಧ್ರ ಅಂತ ಬರೋರು ಯಾವುದು 2 ಸಮುದಾಯಗಳು ಮುಖ್ಯವಾಗಿ. ಒಂದು ಏನು ಛಲವಾದಿ ವಲಯ ಸಮುದಾಯ, ಒಂದು ಎರಡನೇದು ಮಾದಿಗ ಸಮುದಾಯ. ಈ ಎರಡೇ ಸಮುದಾಯಗಳು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು AK ಆದಿ ಆಂಧ್ರ ಆದಿ ಕರ್ನಾಟಕ ಅಂತ ಬರ್ಸಿ ಸರ್ಟಿಫಿಕೇಟ್ ತಗೊಂತಿದ್ವಿ. ಸೊ ಈಗ ಮೊನ್ನೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಬಂದಾಗ ನಾವು ಭಾಳಷ್ಟು ಪ್ರಚಾರ ಮಾಡಿದ್ವಿ. ನೋಡಿರಿ, ನೀವು AK ಮಾದಿರಿದ್ರೆ ಮಾದಿರ ಅಂತ ಬರ್ಸ್ರಿ, ಇಲ್ಲ ಛಲವಾದಿ ಇದ್ದರೆ ಛಲವಾದಿ ಅಂತ ಬರ್ಸ್ರಿ. ಇದು ಇನ್ನು ಮುಂದೆ AK AD ಅನ್ನೋಂಥ ಒಂದು ಜಾತಿಗಳೆಲ್ಲ ಆ ಶಬ್ದಗಳು ಇರೋದಿಲ್ಲ ಅಂತೇಳಿ ನಾವು ಇಷ್ಟು ಹೇಳಿದ್ರು ಕೂಡ ನಮ್ಮ ಜನ ಏನು ಮಾಡಿದ್ದಾರೆ ಅಂದರೆ, ಶೇಕಡ ಇನ್ನೂ 20% ಜನ AK AD ಆದಿ ಆಂಧ್ರ ಅಂತಲೇ ಬರ್ಸ್ಯಾರೆ ಸರ್. ಅದರಿಂದ ನಾವು ಈ ಪತ್ರಿಕೆ ಮುಖಾಂತರ ಇಡೀ ನಮ್ಮ ಸಮುದಾಯಕ್ಕೆ ಮುಟ್ಟಂಥ ಒಂದು ಕೆಲಸ ಏನಂದರೆ, ಯಾರು ಕೂಡ AK ಆಗಲಿ AD ಆಗಲಿ ಆದಿ ಆಂಧ್ರ ಆಗಲಿ ಯಾರು ಬರ್ಸಬಾರ್ದು. ಅವರು ಮೂಲ ಜಾತಿಯಾಗಿರುವಂತಹ ಮಾದಿಗರು ಎಂದೇ ಬರೆಸಬೇಕು. ಕಾಲಂ 61 ಸರ್. ಒಂದು ವೇಳೆ ಅವರು ಛಲವಾದಿ ಆಗಿದ್ದರೆ AK AD ಛಲವಾದಿ ಅಂತಲೇ ಬರೆಸಲಿ, ಇಲ್ಲ AK AD ಅವ್ರ ಮೂಲ ಜಾತಿಯ ಮಾದಿಗ ಆಗಿದ್ರೆ ಮಾದಿಗ ಅಂತಲೇ ಬರೆಸ್ಬೇಕು. ಯಾರು ಕೂಡ AK ಅಂತ ಬರೆಸಬಾರ್ದು, AD ಅಂತ ಬರೆಸಬಾರ್ದು, ಆದಿ ಆಂಧ್ರ ಅಂತ ಕೂಡ ಬರೆಸಬಾರ್ದು ಅಂತಂದೇಳಿ ನಾವು ಅದು B061 ನಮ್ಮ ಸಮೀಕ್ಷೆದಾರರಿಗೆ ಎಲ್ಲರೂ ಬರೆಸ್ಬೇಕಂತ ನಾವು ಈ ಮೂಲಕ ನಾವು ಸಮುದಾಯವನ್ನು ಒತ್ತಾಯಿಸ್ತೇವೆ. ಆಮೇಲೆ ಎರಡನೇದು ಸರ್, ಇದು ಮತ್ತು ಎರಡನೇದು ಮೊನ್ನೆ ಒಳ ಮೀಸಲಾತಿಯಲ್ಲಿ ಏನಾಗಿದೆ ಸರ್ ಅಂದರೆ, ಒಳ ಮೀಸಲಾತಿ ಆಯ್ತು ಸರ್. ಅದೇ 3 ಗ್ರೂಪ್ ಮಾಡಿದ್ರು. ABC ಅಂತ ಮಾಡಿದ್ರು. Aಗೆ 6%, Bಗೆ 6%, Cಗೆ 6% ಅಂತ ಕೊಟ್ಟರು ಸರ್. ಕೊಟ್ಟಮೇಲೆ ಏನಾಯಿತು, ಈಗ A ಮತ್ತು B, A ಯಾರಿಗೆ ಮಾದಿಗರಿಗೆ, B ಯಾರಿಗೆ ಛಲವಾದಿ ಅಥವಾ ವಲಯರಿಗೆ ಬಂತು. ಈಗ 6%ಅಲ್ಲಿ ಮಾದಿಗರು ಛಲವಾದಿ ಅಂತ ಡಿವೈಡ್ ಮಾಡಿ ಇಟ್ಬಿಟ್ರು. ಇಟ್ಮೇಲೆ AK AD ಆದಿ ಆಂಧ್ರ ಮತ್ತು ಇವರು ಎಲ್ಲಿ ಸೇರ್ಕೊಂಬಿಟ್ರು, 4.25 ಲಕ್ಷ ಜನ ಬರ್ಸಲಿಲ್ಲ ಸರ್. ಅವ್ರ ಮೂಲ ಜಾತಿ ಹೇಳಿಲ್ಲ. ಅವರು 4.25 ಲಕ್ಷ ಜನ ಅವರು ಸಪ್ರೇಟ್ ಉಳ್ಕೊಂಬಿಟ್ರು. ಇವ್ರೇನು ಮಾಡಿಬಿಟ್ರು, ನಾಳೆ ಮೊನ್ನೆ ತೀರ್ಮಾನ ಮಾಡುವಾಗ ಇಲ್ಲಿ ಸರ್ಕಾರ ಮಟ್ಟದಲ್ಲಿ ಈ AKನ ADನ ಆದಿ ಆಂಧ್ರ ಇವ್ರು 3 ಇದ್ದಾರೆ, ಇವ್ರು ಇದ್ದಾರಲ್ಲ, ಇವ್ರನ್ನ ನೀವು ಏನು ಮಾಡ್ಬೇಕಂದ್ರೆ, ಛಲವಾದಿ ಇದ್ದಾರೆ, ಅದರಲ್ಲಿ ಮಾದಿಗರು ಇದ್ದಾರೆ, ಇವ್ರನ್ನ ತಗೊಂಡೋಗಿ ನೀವು ಏಲನ್ನ ಹೇಗಾದರೂ ನೀವು ಅಪ್ಲೈ ಮಾಡ್ಕೊಂಡು ಜಾಬ್ ತಗೋಬೋದು, ನೀವು B ಎಲ್ಲಾದರೂ ಅಪ್ಲೈ ಮಾಡ್ಕೊಂಡು ಜಾಬ್ ತಗೋಬೋದು ಅಂತ ಗೊಂದಲ ಇಟ್ಬಿಟ್ರು. ಮತ್ತೆ AK ಅವರಿಗೆ AD ಅವರಿಗೆ ಆದಿ ಆಂಧ್ರ ಮೂಲ ಜಾತಿ ಬರ್ಸದೇ ಇರೋರಿಗೆ ಈಗೇನಾಗ್ಬಿಟ್ಟು ಸರ್ ಅಂದರೆ, ಹಿಂಗೆ ಗೊಂದಲ ಇಟ್ಟಿದ್ರಿಂದ ಮತ್ತೆ ಮೀಸಲಾತಿ ಅನ್ನೋಂಥದ್ದು ಮತ್ತೆ ಪರೋಕ್ಷವಾಗಿ ಹಿಂದೆ ಏನಿತ್ತಲ್ಲ ಅದೇ ಪರಿಸ್ಥಿತಿ ಬಂದು ಮುಟ್ಟೆತ್ತಿವಾಗ ಅದು ಮತ್ತೆ ತುಂಬ ಅನ್ಯಾಯ ಆಗ್ತೈತೆ. ಈ ಬಿನವ್ರಿಗೂ ಅನ್ಯಾಯ ಆಗ್ತದೆ, ಏನವ್ರಿಗೂ ಅನ್ಯಾಯ ಆಗ್ತದೆ. ಅದರಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ಅವರು 4 ಲಕ್ಷ ಜನ ಏನಿದ್ರಲ್ಲ, ಅವರು AD AK ಅಂತ ಬರ್ಸಿರೋರು ಅವ್ರ ಮೂಲ ಜಾತಿಯನ್ನು ಬರ್ಸಿಬಿಡ್ಬೇಕು. ಅವರು ಮೂಲ ಜಾತಿಯನ್ನು ಬರ್ಸ್ಕೊಂಡು ನೀನು ಏನೆಲ್ಲಾದರೂ ಮಾದಿಗೆ ಅಂತಂದರೆ ಏನೆಲ್ಲ ಛಲವಾದಾಗಿದ್ದರೆ B ತಗೊಳ್ರಿ. ಇದು ಗೊಂದಲ ಇರೋದಲ್ಲ ಸರ್. ಈ ಗೊಂದಲನ ಸರ್ಕಾರ ಮಾಡಿಟ್ಟಿರುತ್ತೆ. ಈ ಗೊಂದಲ ಹೇಗಾದರೂ ಮಾಡಿ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಇದನ್ನು ಮುತುವರ್ಜಿ ವಹಿಸಿ ಈ ಗೊಂದಲ ಪರಿಹರಿಸ್ಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಮೊನ್ನೆ DYSP ಪ್ರಮೋಷನ್ ಆಯಿತು. ಆತ ಏನು ಮಾಡ್ಯಾನ, DYSP A ಅಂದರೆ ಮಾದಿಗಿರಿ ಬರ್ತದೆ. ಅವರು AK ಸರ್ಟಿಫಿಕೇಟ್ ಹಾಕಿ ಏನಲ್ಲಿ ಬಂದು AK ಸರ್ಟಿಫಿಕೇಟ್ ಹಾಕಿ ಪ್ರಮೋಷನ್ ಆಗಿಬಿಟ್ಟಣ್ಣ. ನಮ್ಮವರು ಯೂತ್ ಯಾರು ಅಂತೇಳಿ ಚೆಕ್ ಮಾಡಿದ್ರೆ ಆತ್ಮ ಮೂಲ ಛಲವಾದಿ ನೋಡಿ. ಆತ ಎಲ್ಲಿ ಕ್ಲೈಮ್ ಮಾಡಿದ, ಮಾದಿಗರಿಗೆ ಕೊಟ್ಟಿರ್ತಕ್ಕಂಥ A ಗ್ರೂಪಲ್ಲಿ ಕ್ಲೈಮ್ ಮಾಡಿಬಿಟ್ಟ. ಯಾಕೆ ಕ್ಲೈಮ್ ಮಾಡಿದ, ಇವ್ರು ಹೇಳ್ಯಾರ AK ಅನ್ನೋದು AD ಅನ್ನೋರು ಯಾವುದೇ ಅಂದ್ರನವರು ಏನೆಲ್ಲನೋ ತಗೋಬೋದು, B ತಗೋಬೋದು ಅಂತ ಒಂದು ಇಲ್ಲ ಸರ್ ಆದೇಶ. 3ನೇ ಕಾಲಮಲ್ಲಿ ಆದೇಶ ಮಾಡಿ ಇಟ್ಬಿಟ್ರೆ ಸರ್. ಇದು ಇಲ್ಲ ಸರ್ ಆದೇಶ. ಅದರಿಂದ ಈ ಗೊಂದಲನ ಬಗೆಹರಿಸ್ಬೇಕು. ಆಮೇಲೆ ಎರಡನೇ ಸರ್ 3ನೇ ಪಾಯಿಂಟ್ ಒಂದು ಬರ್ಕೊಂಬಿಡ್ರಿ ಸರ್. ಏನಿಲ್ಲ, ಈಗ ನಾವೆಲ್ಲರೂ ಕೂಡ AK ಸರ್ಟಿಫಿಕೇಟ್ ಅದ ನಮಗೆಲ್ಲ.
AD ಸರ್ಟಿಫಿಕೇಟೇ ಇದಾವೆ, ಆದಾಂಧ್ರ ಸರ್ಟಿಫಿಕೇಟ್ ಇದಾವೆ. ಈ ಸರ್ಟಿಫಿಕೇಟ್ಗಳು ಇನ್ನೂ ಚೇಂಜ್ ಆಗಿಲ್ಲ, ಎಲ್ಲ ಮನೆಗಳಾಗ ಹಂಗೆ ಇದಾವೆ. ಸರ್ಕಾರದಿಂದ ಒಂದು ಆದೇಶ ಬರಬೇಕು. ಏನು ಆದೇಶ ಬರ್ಬೇಕಂದ್ರೆ, ನೀವು AK ಇದ್ದರೆ, AD ಇದ್ದರೆ, ಆದಾಂಧ್ರ ಇದ್ದರೆ, ನಿಮ್ಮ ಮೂಲ ಜಾತಿ ಯಾವುದೈತೆ ಅದನ್ನು ನೀವು ಬರ್ಸ್ಕೊಳ್ರಿ ಬೇಗ ಅಂಥೇಳಿ ಒಂದು ಆದೇಶ ತಹಸೀಲ್ದಾರ್ DC ಆಫೀಸ್ ಬಂದುಬಿಟ್ರೆ, ನಾವು AK ಅನ್ನೋ ಸರ್ಟಿಫಿಕೇಟ್ನ ತೋರಿಸಿ ನಮ್ಮ ಮೂಲ ಜಾತಿ ಮಾದಿಗ ಇದ್ರೆ ಮಾದಿಗ, ಚಲವಾದ ಇದ್ದರೆ ಚಲವಾದಿ ಅಂಥೇಳಿ ನಾವು ಬರ್ಸ್ಕೊಂಡ್ಬಿಡ್ತೀವಿ. ಬರ್ಸ್ಕೊಂಡು ನಾಳೆ ಕಾಲ್ಫರ್ ಮಾಡಿದ್ರೆ ನಾವೆಲ್ಲ ಅಪ್ಲೈ ಮಾಡೋಕ್ಕೆ ಅರ್ಹರಾಗ್ತೀವಿ. ಇಲ್ಲದೆ ಹೋದ್ರೆ ಈಗ ಕಾಲ್ಫರ್ ಮಾಡಿಬಿಟ್ರಿ ಸರ್, ಈ ನಮಗಿನ್ನೂ ಸರ್ಟಿಫಿಕೇಟ್ ಚೇಂಜ್ ಆಗಿಲ್ಲ. ಸರ್ಕಾರ ಯಾಕಿಷ್ಟು ಏನು ಭಾಳ ನಿಧಾನಗತಿ ಐತೆ ಗೊತ್ತಿಲ್ಲ. ಅದರಿಂದ ಈ ಕಡೆ ಗಮನ ಹರಿಸಿ ಬೇಗ ಇದಕ್ಕೆ ಒಂದು ಇತ್ಯರ್ಥ ಆಗಲ್ಲಂತೇಳಿ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ ಸರ್. ಏನಾದರೂ ಸ್ವಲ್ಪ ಡೌಟ್ ಇದ್ರೆ ನಮ್ಗೆ ಕೇಳಿರಿ ಸರ್, ನಾವು ಮತ್ತೆ ಕ್ಲಾರಿಫೈ ಮಾಡ್ತೀವಿ.